ಅರಕಲಗೂಡು ಪಟ್ಟಣದ ಕೆಲ್ಲೂರು ವಾರ್ಡ್ಗೆ ಜಿಲ್ಲಾಧಿಕಾರಿಗಳಾದ ಲತಕುಮಾರಿ ಅವರು ಭೇಟಿ ನೀಡಿ ಅಲ್ಲಿಯ ಜನರ ಪರಿಸ್ಥಿತಿ ಕಂಡು ಅಧಿಕಾರಿಗಳಿಗೆ ಕೂಡಲೇ ನೀರು ನುಗ್ಗಿ ಹಾಳಾಗಿರುವ ಮನೆಗಳಿಗೆ ಪರಿಹಾರ ನೀಡಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಸೂಚಿಸಿದರು. ಆದರೂ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸಿಲ್ಲವೆಂದು ರೈತ ಮುಖಂಡ ಸ್ವಾಮಣ್ಣ ಆರೋಪಿಸಿದ್ದಾರೆ. ಅದೇ ಅದನ್ನ ಮಾಡೋಕ್ಕೆ ಈಗ ಮುಖಂಡ ಕೆಲ್ಲೂರು ಗ್ರಾಮ ಆದ ನಾನು ಈ ಗ್ರಾಮಕ್ಕೆ ಡಿ ಸಿ ಅವರು, ಹಾಸನ ಜಿಲ್ಲಾ ಡಿ ಸಿ ಅವರು ಬಂದು ಈ ಕೆಲ್ಲೂರು ಗ್ರಾಮವನ್ನು ಎಲ್ಲ ನೋಡಿ ಪರಿಶೀಲಿಸಿ ಇಷ್ಟು ಗ್ರಾಮ ಹಿಂದುಳಿದಿದೆಯಲ್ಲ, ಏನು ಈ ಗ್ರಾಮಕ್ಕೆ ಯಾರು ಅಧಿಕಾರಿಗಳು ಬಂದು ನೋಡೇ ಇಲ್ವಾ, ಯಾಕೆ ಈ ಗ್ರಾಮ ಹಿಂದುಳಿದಿದೆ ಅಂತ ಡಿ ಸಿ ಮೇಡಮ್ ಅವರು ಹೇಳಿ, ನಾಗಮ್ಮನ ಮನೆಗೆ ಡಿ ಸಿ ಮೇಡಮ್ ಅವರು ಬಂದು ಎಲ್ಲನೂ ನೋಡಿ ಇದಕ್ಕೆ ಬಣ್ಣ ಹೊಡಿಸ್ಕೊಡ್ಬೇಕು, ಕರೆಂಟ್ ಟ್ಯಾಕ್ಸ್ ಕೊಡಬೇಕು, ಮೂಲಭೂತ ಸೌಕರ್ಯನ ಈ ಮನೆಗೆ ಒದಗಿಸ್ಕೊಡ್ಬೇಕು, ರೇಷನ್ ಕಾರ್ಡ್ ಇಲ್ಲ ಮನೆಗೆ ರೇಷನ್ ಕಾರ್ಡ್ ಮಾಡಿಸ್ಕೊಡ್ಬೇಕು, ಆಮೇಲೆ ಕೆಲವು ಇನ್ನೂ ಮುಂತಾದ ಮನೆಗಳಿಗೆ ನೀರು ನುಗ್ಗಿ ಅವು ವಿ ಎ ಮತ್ತು ಗ್ರಾಮ ಸೇವಕರು ಬಂದು ಅದನ್ನು ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ಇಲ್ಲಿವರೆಗೂ ಏನು ಎಂತ ಅಂತ ಸರ್ಕಾರ ಬಂದು ಮಾತಾಡಿಲ್ಲ. ಕೆಲವು ದೇವಸ್ಥಾನಗಳೆಲ್ಲ ಪಿತ್ತಲ್ಗೊಂಡಿದ್ದಾವೆ, ಅದನ್ನು ನಾನೇ ಖುದ್ದು ಮೇಡಮ್ರಿಗೆಲ್ಲ ತೋರಿಸಿದ್ದೀನಿ. ಈ ಥರ ಎಲ್ಲ ಆಗಿದೆ ಮೇಡಮ್ ಅವರೇ, ಈ ದೇವಸ್ಥಾನ ಈ ಥರ ಆಗಿದೆ, ಈ ದೇವಸ್ಥಾನ ಈ ಥರ ಆಗಿದೆ ಅಂತ ನಾನೇ ನಿಂತು ಎಲ್ಲ ಮೇಡಮ್ ಅವ್ರಿಗೆ ತಿಳಿಸಿದ್ದೀನಿ. ಮೇಡಮ್ ಅವರು ಅದಕ್ಕೆಲ್ಲ ಮಾನ್ಯತೆ ಕೊಟ್ಟು ಒಪ್ಕೊಂಡಿದ್ದಾರೆ. ಆದರೂ ಕೂಡ ಸರ್ಕಾರ ತಹಸೀಲ್ದಾರ್ ಆಗಲಿ ಮತ್ತು ವಿಲೇಜ್ ಅಕೌಂಟೆಂಟ್ ಆಗಲಿ, ಶೇಖ್ದಾರ ಆಗಲಿ ಮತ್ತು ಯಾವುದೇ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇ ಆಗಲಿ ಯಾರು ಕೂಡ ಬಂದು ಈ ಕೆಲ್ಲೂರು ಬಡ ಗ್ರಾಮಕ್ಕೆ ಬಂದು ಏನು ಎಂತು ಮೇಡಮ್ ಅವ್ರು ಬಂದಿದ್ರಲ್ಲ, ಅವ್ರು ಏನು ಹೇಳೋಗಿದ್ದಾರೆ, ಏನು ಒಂದು ಆಶ್ವಾಸನೆ ಕೊಟ್ಟೋಗಾರೆ ಅದರಂತೆ ನಾವು ಪಾಲಿಸ್ಬೇಕು ಅಂತ ಹೇಳಿ ಯಾವನ್ನು ಕೂಡ ಅವರು ಇಲ್ಲಿವರೆಗೂ ಮಾಡಿಲ್ಲ. ಅದಕ್ಕಾಗಿ ಏನು ಡಿ ಸಿ ಮೇಡಮ್ ಅವ್ರು ಬಂದು ಇಲ್ಲಿ ಇಷ್ಟು ದಿನ ಆದರೂ ಯಾರೂ ಬಂದಿಲ್ವಲ್ಲ ಅಂತ ಹೇಳಿ ನಾನು ಈಗ ತಹಸೀಲ್ದಾರ್ ಸಾಹೇಬ್ರೆ, ನೀವು ಡಿ ಸಿ ಮೇಡಮ್ ಬಂದು ಏನು ಆಶ್ವಾಸನೆ ಕೊಟ್ಟವ್ರೆ ಅದರಂತೆ ನೀವು ಬಂದು ಈ ಕೆಲ್ಲೂರು ಗ್ರಾಮದಲ್ಲಿ ಏನು ಅನನುಕೂಲ ಆಗಿದೆ ಅದನ್ನು ನೀವು ನೋಡಿ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ದೆ ಹೋದರೆ, ಡಿ ಸಿ ಮೇಡಮ್ ಅವ್ರ ಮಾತಿಗೆ ಅಷ್ಟು ಬೆಲೆ ಇಲ್ವಾ, ನೀವು ಅವ್ರಿಗೆ ಬೆಲೆ ಕೊಡದೆ ಹೋದರೆ ನಾವು ನಿಮ್ಮ ಕಚೇರಿ ಮುಂದೆ ಬಂದು ಧರಣಿ ಕೂರ್ತೀವಿ. ನನ್ನ ಹೆಸರು ಕೇಶವ ಕೆಲ್ಲೂರು. ಡಿ ಸಿ ಮೇಡಮ್ ಅವರು ಬಂದು ಕೆಲ್ಲೂರು ಗ್ರಾಮಕ್ಕೆ ಬಡ ಗ್ರಾಮ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಏನು ಸವಲತ್ತುಗಳಿಲ್ಲ, ಈ ಭಾಗದಲ್ಲಿ ಎಲ್ಲರಿಗೂ ಈಗ ನೋವಾಗಿದೆಯಲ್ಲ, ಈ ಥರ ಮನೆಗಳಿದ್ದಾವಲ್ಲ ಅಂತ ಎಲ್ಲ ಹೇಳೋದ್ರು. ತಹಸೀಲ್ದಾರು ಆಡಳಿತದಲ್ಲಿ ಅವರು ಬಂದು ನಿರ್ಲಕ್ಷ್ಯದಿಂದ ಯಾವ ಕೆಲಸನೂ ಮಾಡಿಕೊಟ್ಟಿಲ್ಲ, ತಿರುಗೂ ನೋಡಿಲ್ಲ. ಆಮೇಲೆ ಯಾವುದೋ ಪರಿಹಾರ ಏನಿದೆ, ಯಾರ ಮನೆಗೆ ನೀರು ನುಗ್ಗಿದೆ ಅದನ್ನೂ ಸಮೇತ ಇನ್ನೂ ಪರಿಗಣಿಸಿಲ್ಲ. ಎಷ್ಟು ಮನೆಗೆ ನೀರು ನುಗ್ಗಿತ್ತು? 5 ಮನೆಗೆ ನೀರು ಬಂದಿದ್ದು, ಅದನ್ನು ಪರಿಗಣಿಸಿಲ್ಲ. ಯಾರು ಅಧಿಕಾರಿಗಳು ಯಾರು ಬಂದಿಲ್ವಾ? ತಹಸೀಲ್ದಾರ್ ಮಾತ್ರ ಬಂದಿತ್ತಿಲ್ಲ, ವಿ ಎ ಬಂದಿದ್ರು, ಮತ್ತೆ ಅವರು ಸಾಯಕರು ಬಂದಿದ್ರು. ಎಷ್ಟು ದಿನ ಆಯಿತು ವಿ ಎ ಬಂದು? 18ನೇ ತಾರೀಕಲ್ಲಿ ಬಂದಿದ್ರು. 18ನೇ ತಾರೀಕು ಇಲ್ಲಿವರೆಗೆ ಯಾರು ಬಂದು ತಿರುಗಿ ನೋಡಿಲ್ಲ. ಪರಿಹಾರನೂ ಬಂದಿಲ್ಲ. ಫೋಟೋನು ಹೊಡ್ಕೊಂಡು ಹೋಗಿರೋ ಪರಿಹಾರ ಬಂದಿಲ್ಲ ಸರ್, ಬಂದಿಲ್ಲ. ಇದು ತಹಸೀಲ್ದಾರ್ ನಿರ್ಲಕ್ಷ್ಯತೆ. ಡಿ ಸಿ ಮೇಡಮ್ ಆದೇಶದಿಂದ ಯಾರು ಬಂದು ತಿರುಗಿ ನೋಡಿಲ್ಲ ಅಂದರೆ ಇಲ್ಲಿ ಸುಮ್ಮನೆ ಬರೋದು. ಡಿ ಸಿ ಮೇಡಮ್ ಹೇಳ್ತಾರೆ, ಇವರು ತಹಸೀಲ್ದಾರು ಅಧಿಕಾರದಲ್ಲಿ ಅವರ ದುರ್ಬಳಕೆ ಮಾಡ್ಕೊಂಡು ತಿರುಗ್ತಾವ್ರೆ. ಕೂರ್ತೀವಿ ಮುಂದೆ. ನಿಮ್ಮ ಮನೆಗೆ ಏನಾದ್ರು ಭೇಟಿ ನೀಡಿದ್ರಾ ಜಿಲ್ಲಾಧಿಕಾರಿಗಳು? ಇಲ್ಲ ಬಂದ್ಬಿಟ್ಟು ಹಂಗೆ ಸೈಡಲ್ಲಿ ಹೋದ್ರು, ಕೆಳಗಡೆ ಬರಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸಲ್ಲಿ ಪ್ರತಿಭಟನೆ ಮಾಡ್ತೀವಿ ಸರ್, ಅದರ 2 ಮಾತಿಲ್ಲ. ನಿಮ್ಮ ಮನೆಗೆ ಡಿ ಸಿ ಮೇಡಮ್ ಬಂದಿದ್ರಾ? ಬಂದಿದ್ರು. ಇದು ಮನೆ ಕರೆಂಟ್ ಹಾಕಿಸ್ಕೊಡ್ತೀನಿ ಮತ್ತೆ ಬಣ್ಣಾರ ಮಾಡಿಸ್ಕೊಡ್ತೀನಿ ಅಂತ ಅಂದ್ರು, ಯಾರು ಬರ್ನೇ ಇಲ್ಲ. ಅಧಿಕಾರಿಗಳು ಯಾರು ಬಂದಿಲ್ಲ? ತಾಲೂಕು ಅಧಿಕಾರಿ ಯಾರು ಬಂದಿಲ್ಲ. ರೇಷನ್ ಕಾರ್ಡ್ ಏನೋ ರೆಡಿ ಮಾಡ್ಕೊಟ್ಟಿದಾರ? ಏನು ಮಾಡ್ಕೊಟ್ಟಿಲ್ಲ. ಕರೆಂಟು ಹಾಕೊಟ್ಟಿಲ್ಲ. ನಿಮಗೆ ಮನೆಗೆ ನೀರು ನುಗ್ಗಿತ್ತಲ್ಲ, ಏನು ಪರಿಹಾರ ಗಿರಿಯಾರ? ಏನು ಮಾಡಿಲ್ಲ, ಏನು ಕೊಟ್ಟಿಲ್ಲ. ಇವರು ಅಧಿಕಾರಿಗಳು ಯಾರು ಒಬ್ರು ಬಂದಿದ್ರಾ? ಯಾರು ಬಂದಿಲ್ಲ. ವಿ ಆರ್ ಐ ಯಾರಾದರೂ ಬಂದಿದ್ರಾ? ಇಲ್ಲ, ಅವರು ಸ್ವಾಮಿ ಸಾಬರು ಬಂದಿದ್ರು ಅಷ್ಟೇ. ಸ್ವಾಮಿ ಸರ್ ಒಬ್ರು ಬಂದಿದ್ರು ಅಷ್ಟೇ, ಇನ್ಯಾರು ಬಂದಿಲ್ಲ. ಏನು ತಿರುಗು ನೋಡಿಲ್ಲ. ವಿ ಆರ್ ಐ ಯಾರು ಏನು ತಿರುಗು ನೋಡಿಲ್ಲ. ಯಾರು ಬಂದಿಲ್ಲ. ಸರಿ.